ನೇರ ನೇರ ತಮ್ಮ ನಿರ್ಧಾರವನ್ನ ಮೇಟಿ ಕುಟುಂಬದ ಪ್ರತಿ ಸದಸ್ಯರು ತಿಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಎಸ್ ಮಲ್ಲಿಕಾರ್ಜುನ್, ಮತ್ತೊಂದು ಕಡೆ ಜಮೀರ್ ಅಹಮದ್ ಪಟ್ಟು ಹಿಡಿದು ಕೂತಿದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ. ಇದರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮಾರುತೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಶಾಂತ್ ನಾಥು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಎರಡೂ ಕ್ಷೇತ್ರಗಳ ಬಗ್ಗೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಲಯದಲ್ಲಿ ಏನು ಚರ್ಚೆ ಆಗ್ತಾ ಇದೆ? ಜಮೀರ್ ಅಹಮದ್ ಪ್ರಯತ್ನ ಈ ಸಲ ಫಲ ಕೊಡೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಅಥವಾ ಎಸ್ ಮಲ್ಲಿಕಾರ್ಜುನ್ ಗೆಲ್ತಾರಾ? ಮತ್ತು ಮೇಟಿ ಕುಟುಂಬದಲ್ಲಿ ಟಫ್ ಯಾರಿದ್ದಾರೆ, ಯಾರಿಗೆ ಸಿಗುತ್ತೆ? ಭಾವನಾ, ಇದು ಕಾಂಗ್ರೆಸ್ಗೆ ಎರಡೂ ಬೈ ಎಲೆಕ್ಷನಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಪೈಪೋಟಿ ಏರ್ಪಟ್ಟಿರೋದು ನಿಜ. ಮತ್ತು ಕುಟುಂಬಗಳಲ್ಲೇ ಭಿನ್ನಾಭಿಪ್ರಾಯಗಳು ಇರೋದು ಕೂಡ ಎರಡೂ ಕ್ಷೇತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಇದೆ. ಮೊನ್ನೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಚಿಕ್ಕಬಳ್ಳಾಪುರದ ನರೇಗಾ ಹೋರಾಟಕ್ಕೆ ಆಗಮಿಸಿದ್ದಂಥ ಸಂದರ್ಭದಲ್ಲಿ ಜಕ್ಕೂರು ಏರೋಡ್ರಮ್ನಲ್ಲಿ ಸುಮಾರು 40 ನಿಮಿಷ ಸಿಎಂ ಡಿಸಿಎಂ ರಣದೀಪ್ ಸಿಂಗ್ ಸುರ್ಜೇವಾಲಾ ಎರಡೂ ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳನ್ನು ಯಾರನ್ನ ಮಾಡಬೇಕು, ಏನು ಪರಿಸ್ಥಿತಿ ಇದೆ ಅನ್ನೋದರ ಕುರಿತಾಗಿ ಕೂಲಂಕುಷವಾಗಿ ಚರ್ಚೆ ನಡೆಸಿದ್ದಾರೆ. ಬಹಳ ಪ್ರಮುಖವಾಗಿ ಇರ್ತಕ್ಕಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರಕ್ಕೆ ಅವರ ಫ್ಯಾಮಿಲಿಗೆ ಟಿಕೆಟ್ ಕೊಡುವುದರ ಬಗ್ಗೆ ಕ್ಷೇತ್ರದಲ್ಲೂ ಕೂಡ ವ್ಯಾಪಕವಾದಂಥ ವಿರೋಧ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ಸಭೆಯಲ್ಲಿ ಹೇಳಲಾಗಿದೆ. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವರು ಅನೇಕ ಭಾಷಣಗಳಲ್ಲಿ ನನ್ನ ನಂತರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ಸೊ ಅದನ್ನು ಉದಾಹರಣೆಯಾಗಿ ಇಟ್ಕೊಂಡು ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಡಗಳು ಜಾಸ್ತಿ ಆಗಿದ್ದಾವೆ ಅನ್ನೋದನ್ನು ಕೂಡ ಸಭೆಯಲ್ಲಿ ಚರ್ಚಿಸಲಾಗಿದೆ. ಹೈಕಮಾಂಡ್ ಅಲ್ಪಸಂಖ್ಯಾತರ ಪರವಾಗಿ ಒಲವನ್ನು ವ್ಯಕ್ತಪಡಿಸಿದೆ. ಯಾಕೆಂದರೆ ಈಗಾಗಲೇ ಕುಟುಂಬದಲ್ಲಿ ಸಚಿವರಾಗಿ ಎಸ್ ಮಲ್ಲಿಕಾರ್ಜುನ್ ಇದ್ದಾರೆ, MP ಆಗಿ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಇದ್ದಾರೆ. ಮತ್ತೆ ಕುಟುಂಬದವರಿಗೆ ಟಿಕೆಟ್ ಕೊಟ್ಟರೆ ಅದು ಕಾಂಗ್ರೆಸ್ಗೆ ರಿವರ್ಟ್ ಆಗಬಹುದು ಅನ್ನುವ ಕಾರಣಕ್ಕಾಗಿ ಅವರಿಗೆ ಅಂದರೆ ಫ್ಯಾಮಿಲಿಯಲ್ಲಿ ಟಿಕೆಟ್ ಕೊಡೋದು ಸೂಕ್ತ ಅಲ್ಲ ಅನ್ನುವಂಥ ಅಭಿಪ್ರಾಯಗಳು ಹೆಚ್ಚಾಗಿದ್ದಾವೆ. ಹಾಗಾಗಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡೋದ್ರೆ ಎಷ್ಟರ ಮಟ್ಟಿಗೆ ಆಗತ್ತೆ ಮತ್ತು ಯಾರಿಗೆ ಅವಕಾಶಗಳಿದ್ದಾವೆ ಮತ್ತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡ್ಬೋದಾ ಇಲ್ವಾ, ಈ ಬಗ್ಗೆ ಕೂಲಂಕುಷವಾಗಿ ಚರ್ಚೆಗಳು ಕೂಡ ನಡೆದಿದ್ದಾವೆ. ಹೀಗಾಗಿ ಒಂದು ವೇಳೆ ಅಲ್ಪಸಂಖ್ಯಾತರಿಗೆ ಅಂತಿಮಗೊಳಿಸಿದರೆ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಸಮಾಧಾನ ಮಾಡುವಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ ಸುರ್ಜೇವಾಲಾ ಅವರು ವಹಿಸಿದ್ದಾರೆ. ಯಾಕಂದರೆ ನೀವೇ ಅವರ ಬಳಿ ಮಾತನಾಡಬೇಕು, ಯಾವುದೇ ಸಮಸ್ಯೆ ಆಗದ ರೀತಿ ಚುನಾವಣೆಗಳು ನಡೀಬೇಕು ಮತ್ತು ಎರಡೂ ಕ್ಷೇತ್ರಗಳನ್ನು ನಾವು ಗೆಲ್ಲಲೇಬೇಕು ಅನ್ನುವಂಥ ಟಾಸ್ಕನ್ನು ಮೊನ್ನೆ ನಡೆದಂಥ ಸಭೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಬಾಗಲಕೋಟೆ ವಿಚಾರಕ್ಕೆ ಅಲ್ಲಿ ಕುಟುಂಬದಲ್ಲಿ 4 ಮಕ್ಕಳು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆದರೆ ಪುತ್ರಿಯರಿಗೆ ಕೊಡೋದ್ರ ಬದಲು ಪುತ್ರರ 2 ಪೈಕಿ ಯಾರಿಗೆ ಕೊಡ್ಬೋದು ಅನ್ನೋದನ್ನು ಫೈನಲ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಹೆಣ್ಮಕ್ಳಿಗೆ ಟಿಕೆಟ್ ಕೊಡೋದು ಬೇಡ ಅನ್ನೋದನ್ನು ಹೈಕಮಾಂಡ್ನ ಪ್ರತಿನಿಧಿಯು ಮತ್ತು ರಾಜ್ಯದ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಈ ಅಭಿಪ್ರಾಯವನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಹಿರಿಯ ಮಗನಿಗೆ ಕೊಡ್ತಾರಾ ಕಿರಿಯ ಮಗನಿಗೆ ಕೊಡ್ತಾರಾ ಅನ್ನೋದು ಅಂತಿಮ ಆಗಬೇಕು. ಅಲ್ಲಿಯೂ ಕೂಡ ಫ್ಯಾಮಿಲಿಯಲ್ಲಿ ಡಿಸ್ಪ್ಯೂಟ್ಗಳಿದ್ದಾವೆ. 4 ಕೂಡ ಟಿಕೆಟ್ಗಾಗಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಅಂದರೆ ಫ್ಯಾಮಿಲಿಯಲ್ಲಿ ಯಾರೇ ಭಿನ್ನಾಭಿಪ್ರಾಯಗಳನ್ನು ಇಟ್ಕೊಂಡು ಚುನಾವಣೆಗೆ ಹೋದರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹಿನ್ನಡೆಯಾಗುತ್ತೆ ಮತ್ತು ಕುಟುಂಬದಲ್ಲೇ ಗೊಂದಲಗಳಿರುವಾಗ ಈ ಕುಟುಂಬದವರನ್ನು ಆಯ್ಕೆ ಮಾಡಬೇಕನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಚುನಾವಣೆಯ ಸಂದರ್ಭದಲ್ಲಿ ಹೇಳುತ್ತೆ. ಮತ್ತು ಎರಡೂ ಉಪಚುನಾವಣೆಗಳು ಕಾಂಗ್ರೆಸ್ಗೆ ಪ್ರತಿಷ್ಠೆ. ಯಾಕೆಂದರೆ ಈಗಾಗಲೇ ಸರ್ಕಾರಕ್ಕೆ ಮೇ ಬರ್ತಿದ್ದಂಗೆ 3 ವರ್ಷ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಉಪಚುನಾವಣೆಗಳನ್ನು ಸೋತ್ರೆ ಇದೇ ಅಜೆಂಡಾವನ್ನು ಇಟ್ಕೊಂಡು ಮುಂದೆ ಲೋಕಲ್ ಬಾಡಿ ಚುನಾವಣೆಗಳಿರ್ಬೋದು, GBA ಚುನಾವಣೆಗಳಲ್ಲೂ ಕೂಡ BJP ಕ್ಲೈಮ್ ಮಾಡೋದಕ್ಕೆ ನೋಡುತ್ತೆ. ಆ ಕಾರಣಕ್ಕಾಗಿ ಚಿಕ್ಕಬಳ್ಳಾಪುರ ಸಭೆಗೆ ತಡವಾಗಿ ಹೋದರೂ ಪರವಾಗಿಲ್ಲ ಅಂಥೇಳಿ 40 ನಿಮಿಷಗಳ ಕಾಲ ಬೈ ಎಲೆಕ್ಷನ್ನ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆದಿದೆ. ಅಂತಿಮವಾಗಿ ಟಿಕೆಟ್ ಹಂಚಿಕೆ ಯಾವುದೇ ಗೊಂದಲಗಳಿಲ್ಲದೆ ಸರಾಗವಾಗಿ ನಡಿಬೇಕು ಮತ್ತು ಕ್ಷೇತ್ರದಲ್ಲಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಿದರೆ ಮಾತ್ರ ಚುನಾವಣೆಯನ್ನು ಗೆಲ್ಲಬಹುದು ಅನ್ನುವಂಥ ಸೂಚನೆಯನ್ನು ಸುರ್ಜೇವಾಲಾ ಕೊಟ್ಟಿದ್ದಾರೆ. ಭಾವನಾ, ಎಸ್ ಪ್ರಶಾಂತ್, ದಾವಣಗೆರೆಯಲ್ಲಿ ಅಹಿಂದ ವೋಟ್ಗಳು ಬಹಳ ಸ್ಟ್ರಾಂಗ್ ಆಗಿವೆ. ಆಫ್ಕೋರ್ಸ್ ಲಿಂಗಾಯತ ಡಾಮಿನೆಂಟ್ ಕ್ಷೇತ್ರವಾದರೂ ಕೂಡ ಅಹಿಂದ ವೋಟ್ಸ್, ಅದರಲ್ಲೂ ಮುಸ್ಲಿಮರ ವೋಟ್ಗಳು ಇಲ್ಲಿವರೆಗೆ ಚದರಿಲ್ಲ. ಆದರೆ ಈ ಬಾರಿ ನಿರೀಕ್ಷೆ ಅಂತೂ ಇದೆ. ಈಗಾಗಲೇ ಅಲ್ಪಸಂಖ್ಯಾತ ಸಮುದಾಯ ಹೇಳ್ತಾ ಇರೋ ಹಾಗೆ ಶಾಮನೂರು ಅವರ ಮಾತೇ ಆ ರೀತಿಯಾಗಿತ್ತು, ನನ್ನ ನಂತರ ಅಲ್ಪಸಂಖ್ಯಾತರಿಗೆ ನನ್ನ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನೋ ರೀತಿ ಮಾತಾಡಿದ್ರು ಅಂತ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ 2 ಸಹೋದರರಲ್ಲಿ ಯಾರಿಗೆ ಸಿಗುತ್ತೆ, ಎಷ್ಟು ಬಲ? ಭಾವನಾ, ದಾವಣಗೆರೆ ಕ್ಷೇತ್ರದಲ್ಲಿ ಮುಸ್ಲಿಮರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಬಿಗಿಪಟ್ಟು ಜಮೀರ್ ಅಹಮದ್ ಖಾನ್ ಮತ್ತು ಜಬ್ಬಾರ್ ಏನು ವಿಧಾನ ಪರಿಷತ್ ಸದಸ್ಯ ಇದ್ದಾರೆ ಅವರ ಕಾರಣದಿಂದಾಗಿ ಆ ಒಂದು ಬಿಗಿಪಟ್ಟನ್ನು ಹಾಕಲಾಗ್ತಾ ಇದೆ. ಶಾಮನೂರು ಶಿವಶಂಕರಪ್ಪನವರು ಇದ್ದಾಗಲೇ, ಇದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ, ಶಾಮನೂರು ಶಿವಶಂಕರಪ್ಪನವರ ಮೇಲಿನ ಪ್ರೀತಿಯಿಂದಾಗಿ ನಾವು ಅವ್ರಿಗೆ ವೋಟ್ ಹಾಕ್ತಾ ಇದ್ವಿ. ಆದರೆ ಈ ಮುಸ್ಲಿಂ ಕ್ಷೇತ್ರ ಮುಸ್ಲಿಮರಿಗೆ ಬಿಟ್ಟುಕೊಡಬೇಕು ಅಂತಕ್ಕಂಥ ಒತ್ತಡ ಜಮೀರ್ ಅಹಮದ್ ಖಾನ್ರಿಂದ ಇದೆ. ಇನ್ನೊಂದು ಕಡೆ ಶಾಮನೂರು ಶಿವಶಂಕರಪ್ಪನವರ ಮಗ
ನನ್ನ ಮಗನಿಗೆ ಅಂದರೆ ಮೊಮ್ಮಗನಿಗೆ ಟಿಕೆಟ್ ಕೊಡದೆ ಹೋದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ರೀತಿಯಲ್ಲೂ ಕೂಡ ಮಾತನಾಡಿದರು. ಹೀಗಾಗಿ ಯಾರಿಗೆ ಕೊಡಬೇಕು ಅಂತಕ್ಕಂಥ ಒಂದು ದ್ವಂದ್ವ ನಿಶ್ಚಿತವಾಗಿದೆ. ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಶಾಮನೂರ್ ಕುಟುಂಬ ತುಂಬ ಹತ್ತಿರ ಇರೋದ್ರಿಂದ ಅಂತಿಮವಾಗಿ ಹೈಕಮಾಂಡ್ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ಮುಸ್ಲಿಂ ಕ್ಷೇತ್ರ ಬಾಹುಳ್ಯ ಹೌದಾದರೂ ಕೂಡ ಉಪಚುನಾವಣೆಯಲ್ಲಿ ಒಂದು ವೇಳೆ ಮುಸ್ಲಿಂ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಟ್ಟರೆ, BJP ಏನಾದರೂ ಸರಿಯಾಗಿ ಅಲ್ಲಿ ಟಿಕೆಟ್ ಕೊಟ್ಟರೆ ದಾವಣಗೆರೆ ಕ್ಷೇತ್ರ ಒಂದು ರೀತಿ ಹಿಂದೂ ಮುಸ್ಲಿಂ ಧ್ರುವೀಕರಣ ಕೂಡ ನಡೆದರೂ ಆಶ್ಚರ್ಯ ಇಲ್ಲ. ಆ ಕಾರಣದಿಂದ ಹೈಕಮಾಂಡ್ ಎಲ್ಲವನ್ನೂ ಕೂಡ ಸ್ಟಡಿ ಮಾಡ್ತಾ ಇದೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೂ ಕೂಡ ಒಂದು ವೇಳೆ ಹಿಂದೂ ಮುಸ್ಲಿಂ ಧ್ರುವೀಕರಣ ನಡೆದ್ರೆ, ಈಗ ಶಿಗ್ಗಾಂವಿಯಲ್ಲಿ ಅದೇ ರೀತಿ ಧ್ರುವೀಕರಣ ನಡಿಬೋದು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು, ಆದರೆ ಆ ಧ್ರುವೀಕರಣ ನಡೀಲಿಲ್ಲ. ಹಾಗಾಗಿ ಶಾಮನೂರ್ ಕುಟುಂಬದ ಬೆಂಬಲ ಇದ್ದರೆ ಮಾತ್ರ ಮುಸ್ಲಿಂ ಅಭ್ಯರ್ಥಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಬೆಂಬಲ ಸಿಕ್ಕರೆ ಪ್ರಾಯಶಃ ಕಾಂಗ್ರೆಸ್ ಮುಸ್ಲಿಂ ಕ್ಯಾಂಡಿಡೇಟನ್ನು ಯೋಚಿಸ್ಬೋದು. ಶಾಮನೂರ್ ಕುಟುಂಬ ಇಲ್ಲ ಯಾವುದೇ ಕಾರಣಕ್ಕೂ ನಾವು ನಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು, ನಮ್ಮ ತಂದೆಯ SS ಮಲ್ಲಿಕಾರ್ಜುನ್ ಅವರ ತಂದೆಯ ಕ್ಷೇತ್ರ ಇದು, ಹೀಗಾಗಿ ನನ್ನ ಮಗನಿಗೆ ಕೊಡಬೇಕು ಅನ್ನೋದು ಮಲ್ಲಿಕಾರ್ಜುನ್ ಪಟ್ಟು ಹಿಡಿದ್ರೆ ಕಾಂಗ್ರೆಸ್ಗೂ ಕೂಡ ಕಷ್ಟ ಆಗ್ಬೋದು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡಲಿಕ್ಕೆ. ಇನ್ನು ಬಾಗಲಕೋಟೆಯಲ್ಲೂ ಕೂಡ BJPಯಲ್ಲಿ ಯಾವ ರೀತಿಯ ಒಳ ಜಗಳ ಇದೆ, ಮೇಟಿ ಕುಟುಂಬದಲ್ಲೇ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಇದೆ. ಹಿಂದೆ ಇದು ಕುಂದಗೋಳದಲ್ಲಿ CS ಶಿವಳ್ಳಿ ಇದೇ ರೀತಿ ನಿಧನರಾಗಿದ್ದಾಗ ಬೈ ಎಲೆಕ್ಷನ್ಸ್ ನಡೆದಾಗ ಎಲ್ಲ ಅಣ್ಣ ತಮ್ಮಂದರು, ಅವರ ಪತ್ನಿ ಎಲ್ಲರೂ ಟಿಕೆಟ್ ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದೇ ರೀತಿಯ ಪರಿಸ್ಥಿತಿ ಬಾಗಲಕೋಟೆಯಲ್ಲೂ ಕೂಡ ನಿರ್ಮಾಣವಾಗ್ಬೋದು. ಮೇಟಿ ಅವರ ಎಲ್ಲ ಪುತ್ರರು, ಪುತ್ರಿ, ಬಾಯಕ್ಕ, ಮಹಾದೇವಿ ಎಲ್ಲರೂ ಟಿಕೆಟನ್ನು ಅಲ್ಲಿ ಕೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ವೀರಣ್ಣ ಚರಂತಿಮಠ್ ಮತ್ತು PH ಪೂಜಾರ್ ನಡುವೆ ಕೂಡ ಸಾಕಷ್ಟು ವೈಮನಸ್ಸುಗಳಿವೆ. ಹೀಗಾಗಿ ಅಂತಿಮವಾಗಿ ಹೈಕಮಾಂಡ್ ಇದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಸರ್ಕಾರ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಗಾಳಿ ಯಾವ ಕಡೆಗಿದೆ ಅನ್ನೋದಕ್ಕೆ ಮಾನದಂಡ ಏನು ಅಂತಂದರೆ ಬೈ ಎಲೆಕ್ಷನ್ಸ್ಗಳು. ಹಿಂದೆ ಸೊಂಡೂರು, ಶಿಗ್ಗಾಂವ್, ಚನ್ನಪಟ್ಟಣ ಈ 3 ಬೈ ಎಲೆಕ್ಷನ್ಸ್ಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು. ಈ ಬಾರಿ ಕೂಡ ಶತಾಯಗತಾಯ 2 ಕ್ಷೇತ್ರವನ್ನು ಗೆದ್ದುಕೊಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಈ ಒಳ ಜಗಳಗಳನ್ನು ಹೇಗೆ ಬಗೆಹರಿಸುತ್ತೆ, ಐ ಥಿಂಕ್ ಒಂದು ಸಲ ಸಿಟ್ಟಿಂಗ್ ಆದರೆ ಒಂದು ಸ್ಪಷ್ಟತೆ ಬರುತ್ತೆ ಅನಿಸುತ್ತೆ. ಜಿಲ್ಲಾ ಮಟ್ಟದಲ್ಲಿ ನಿಶ್ಚಿತವಾಗಿ ವೈಮನಸ್ಸುಗಳಿವೆ, ಭಿನ್ನ ಭಿನ್ನ ಅಪಸ್ವರಗಳಿವೆ. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಖರ್ಗೆ ಇವರೆಲ್ಲರೂ ಕೂತಾಗ ಟಿಕೆಟ್ ಬಗ್ಗೆ ಒಂದು ಫೈನಾಲಿಟಿ ಬರ್ಬೋದು ಅಂತ ಅನಿಸುತ್ತೆ. ಎಸ್ ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.